ಎಂಬುದಾಗಿ ನಂಬಿಸಿ ಲಕ್ಷ ದೋಖಾ. ಲಂಡನ್ ಆಸೆ ತೋರಿಸಿ ಏರೋಪ್ಲೇನ್ ಹತ್ತಿಸಿದ ಭೂಪ. 28 ಲಕ್ಷಕ್ಕೆ ಬಡಪಾಯಿಗೆ ಹಾಕಿದ ಪಂಗನಾಮ. ಮೋಸ, ಮಹಾಮೋಸ. ನೋಡಲು ತೆಳ್ಳಗೆ ಬೆಳ್ಳಗೆ ಇದ್ದಾನೆ, ಮಾತಿನಲ್ಲೇ ಕಲ್ಲರ್ ಕಾಗೆ ಹಾರಿಸ್ತಾನೆ. ನಂಬಿದವರ ಕೈಗೆ ಚಂಬು ಕೊಡ್ತಾನೆ, ಲಕ್ಷಕ್ಕೆ ಪಂಗನಾಮ ಕೂಡ ಹಾಕ್ತಾನೆ. ಈತನೇ ಪಾವಗಡ ಮೂಲದ ಮಾರುತಿ ನಾಯ್ಕ್. ಇವನ ಕಾಯಕವೇ ಅಮಾಯಕರನ್ನ ಟಾರ್ಗೆಟ್ ಮಾಡಿಕೊಂಡು ಅವರ ಬಡತನವನ್ನೇ ಬಂಡವಾಳವನ್ನಾಗಿಸಿಕೊಂಡು ಪಂಗನಾಮ ಹಾಕೋದು. ಇದೇ ತರ ತುಮಕೂರಿನ ನಿವಾಸಿಗರೊಬ್ಬರಿಗೆ ಲಂಡನ್ ಆಸೆ ತೋರಿಸಿ ದೋಖಾ ಮಾಡಿದ ಸ್ಟೋರಿ ಹೇಳ್ತೀವಿ ನೋಡಿ. ಎಸ್, ಜಾಬ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದ್ರಲ್ಲೂ ಲಕ್ಷ ಸಂಬಳ ಕೊಡ್ತೀವಿ ಅಂದ್ರೆ ಎಂತವರಿಗೂ ಕಷ್ಟಪಟ್ಟಾದ್ರೂ ಆ ಜಾಬ್ಗೆ ಸೇರ್ಬೇಕೆಂಬ ಆಸೆ ಇರುತ್ತೆ. ಇದನ್ನೇ ಬಂಡವಾಳವನ್ನಾಗಿಸಿಕೊಂಡು ತುಮಕೂರು ನಗರದ ಸಂತೆಪೇಟೆ ನಿವಾಸಿ ಖಾಸಗಿ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ರು. ಇವರ ಹೆಸರೇ ಲುಕ್ಮಾನ್ ಬೇಗ್. ಇವರಿಗೆ ಪಾವಗಡ ಮೂಲದ ಮಾರುತಿ ನಾಯ್ಕ್ ಎಂಬುವನು ಮಹಾ ದೋಖಾ ಎಸಗಿದ್ದಾನೆ. ಜಾಬ್ಗೆ ಅಂತ ಒಬ್ಬನಿಗೆ ಕೆಲಸಕ್ಕೆ ಅಂತ ದುಡ್ಡು ಹಾಕ್ತೀವಿ ಸರ್. ಅವನಿಗೆ ಜಾಬ್ ಕೊಡಿಸ್ತೀನಿ ಅಂತ ನಾನೇ 3ನೇ ಪಾರ್ಟಿ ಅಂತ ಜಾಬ್ ಕೊಡ್ಸೋನು ನಾನೇ ಅಂತ ಅವ್ರ ಹುಡುಗನ ಮೇಲೆ ನಾವು ದುಡ್ಡು ಹಾಕಿದ್ವಿ. 28 ಲಕ್ಷ 25 ಸಾವಿರ ನಾವು ಹಾಕಿಬಿಟ್ಟಿದ್ದೀವಿ ಸರ್. ಈಗ ನಮಗೆ ತೊಂದರೆ ಕೊಡ್ತಾನೆ, ದುಡ್ಡು ಆಗ್ತಾ ಇಲ್ಲ, ಕೆಲಸನೂ ಕೊಡಿಸ್ತಾ ಇಲ್ಲ ಸರ್. 1.5 ವರ್ಷ ಆಗಿತ್ತು. ನಾವು ಕಂಪ್ಲೇಂಟ್ ಮಾಡಿಬಿಟ್ಟಿದ್ದೀವಿ ಸರ್. ಮನೆಯಾಗೆ ನಾವು ಎಲ್ಲರ ಹತ್ರ ನಮ್ದು 50 ಜನ ಹತ್ರ ಸಾಲ ಇಸ್ಕೊಂಡ್ಬಿಟ್ಟಿದ್ದೀವಿ ಸರ್. ಯಾರು ಜನ ಬಿಡ್ತಾಳೆ ಸರ್. ಒಬ್ಬರ ಹತ್ರ 4 ಲಕ್ಷ ಇಸ್ಕೊಂಡಿದ್ದೀನಿ. ಒಬ್ಬರ ಅಜ್ಜಿ ಮನೆಯಾಗೆ ಮದುವೆ ಇದೆ ಸರ್, ಅವ್ರ ಮಗಳದು ಸರ್. ಅವ್ರು ಗೋಲ್ಡು ಕೊಟ್ಟಿದ್ದಾರೆ, 1-2 ಲಕ್ಷ ಕ್ಯಾಶ್ ಕೊಟ್ಟಿದ್ದಾರೆ. ಅವರು 4-6 ಲಕ್ಷ ಅವ್ರದ್ದು ಇಸ್ಕೊಂಡಿದ್ದಾರೆ ಸರ್. ಒಬ್ಬರು ನಮ್ಮ ನೆಂಟರ ಸೊಂಟ ಹೋಗ್ಬಿಟ್ಟಿದೆ ಸರ್. ಅವ್ರದ್ದು ಮನೆಯಾಗೆ ಹೋಗಿ ಗೋಲ್ಡ್ ಇಸ್ಕೊಬಂದಿದ್ದೀನಿ ಸರ್. 7 ಲಕ್ಷದ್ದು ಕಟ್ಟಿದ್ದೀನಿ ಸರ್. ನಮಗೆ 1.5 ವರ್ಷದಿಂದ ನಮಗೆ ಇಷ್ಟು ತೊಂದರೆ ಕೊಡ್ತಾನೆ ಸರ್. ನಮ್ಮ ಮನೆಯಾಗೆ ಯಾರು ನಾವು ಜೀವ ಪಡಿಬೇಕು ಸರ್, ಹಂಗೆ ಮಾಡಿಬಿಡ್ತಾವನೆ ಸರ್. ನಾವು ಯಾರು ಬಿಡ್ತಾ ಇಲ್ಲ ಸರ್, ನಮ್ಮ ಮನೆಗೆ ಯಾರು ಬಿಡ್ತಾ ಇಲ್ಲ ಸರ್. ಹೆಂಗೆ ಮಾಡಿಬಿಟ್ಟಿದ್ದಾರೆ ಸರ್. ನಾನು ಗಾಡಿ ಮಾರಿಬಿಟ್ಟಿದ್ದೀನಿ, ಮನೆಯಾಗ ಹುಡುಗನ ಲ್ಯಾಪ್ಟಾಪ್ ಮಾರಿಬಿಟ್ಟಿದ್ದೀನಿ ಸರ್. ಮನೆ ಹೆಂಗಸರೋದು ಪಾತ್ರೆ ಮಾರಿಬಿಟ್ಟಿದ್ದೀನಿ ಸರ್. ಇಷ್ಟೊಂದು ಕೊಟ್ಟಾನೆ ಸರ್. ನಾನು 50 ಜನ ಸಾಲ ಇಸ್ಕೊಂಡು ಜೀವ ಕಳ್ಕೊಳಕ್ಕೆ ಇದ್ದೀನಿ ಸರ್. ಚೆಕ್ ಕೊಟ್ಟಾನೆ ಸರ್, 3-4 ಚೆಕ್ ಕೊಟ್ಟಾನೆ. ಎಲ್ಲ ಚೆಕ್ ಬೌನ್ಸ್ ಆಗಿದೆ ಸರ್. 25 ಲಕ್ಷ ಕೊಟ್ಟಾನೆ ಚೆಕ್ಕು, ಎಲ್ಲ ಚೆಕ್ ಬೌನ್ಸ್ ಆಗಿಬಿಟ್ಟೆ ಸರ್. ನೀವು ನೋಡಿ, ನೀವು ಚಾನಲ್ ಕಡೆಯಿಂದ ನಂಗೆ ಉಳಿಸ್ಕೊಳ್ಳಿ ಸರ್. ಅವ್ನಿಗೆ ಹಿಡ್ಕೊಂಡು ಒಳಗಡೆ ಹಾಕಿ ನಮ್ಗೆ ಏನು ನ್ಯಾಯ ಮಾಡ್ತೀರಾ ನೀವು ಮಾಡಿ ಸರ್. ಎಲ್ಲರೂ ಬಂದಿದ್ದಾರೆ, ಸಾಲ ಕೊಟ್ಟವ್ರು ಎಲ್ಲರೂ ಬಂದಿದ್ದಾರೆ ಸರ್. ಏನು ನೀವು ಉಳಿಸ್ಕೋಬೇಕು ಸರ್. ನನಗೆ ಇಲ್ಲಿ ನಾವು ಸತ್ತ ಕೊಡ್ತೀರಿ ಸರ್. ಹೌದು, 2023ರಲ್ಲಿ ಇಬ್ಬರು ಪರಸ್ಪರ ಪರಿಚಯವಾಗಿದ್ದು ಏರ್ ಬಸ್ ಎಂಬ ವಿದೇಶಿ ಏವಿಯೇಷನ್ ಕಂಪನಿಯಲ್ಲಿ ಕೆಲಸ ಕೊಡಿಸಿ ಪ್ರತಿ ತಿಂಗಳು 3 ಲಕ್ಷ ಸಂಬಳ ಕೊಡಿಸುವುದಾಗಿ, 3 ತಿಂಗಳ ನಂತರ ನಿನ್ನನ್ನು ಲಂಡನ್ಗೆ ಕಳಿಸುವುದಾಗಿ ನಂಬಿಸಿ ಲುಕ್ಮಾನ್ಗೆ 3 ನಾಮ ಹಾಕಿದ್ದಾನೆ. ಹಂತವಾಗಿ ಸುಮಾರು 28 ಲಕ್ಷ ರೂಪಾಯಿಗಳನ್ನ ಪೀಕಿದ್ದಾನೆ. ಇತ್ತ ಕೆಲಸವೂ ಸಿಗದೆ, ಅತ್ತ ಕೊಟ್ಟ ಹಣವೂ ಸಿಗದೆ ಲುಕ್ಮಾನ್ ಕುಟುಂಬ ಈಗ ಬೀದಿಗೆ ಬಿದ್ದಿದೆ. ಒಂದು ಚೆಕ್ ಕೊಟ್ಟವನೆ ಫಸ್ಟು, ಈ ಚೆಕ್ಕು. ಆಮೇಲೆ ಸೆಕೆಂಡ್ ಚೆಕ್ಕು 14 ಲಕ್ಷ ರೂಪಾಯಿದು, ಇದು 14 ಲಕ್ಷ ರೂಪಾಯಿದು ಒಂದು ಚೆಕ್. ಆಮೇಲೆ ನಿಮಗೆ ದುಡ್ಡು ಬಂದುಬಿಟ್ಟೈತೆ ಅಂತ ಇದು ಸಿಲ್ಪ್ ಎಲ್ಲ ಕಳಿಸೋದು, ಡೂಪ್ಲಿಕೇಟ್ ಸಿಲ್ಪ್, ಇವೆಲ್ಲ ಬ್ಯಾಂಕಿಂದು ಡೂಪ್ಲಿಕೇಟ್ ಸಿಲ್ಪ್ ಎಲ್ಲ ಕಳಿಸ್ತಾನೆ ನೋಡಿ. ಇದೆಲ್ಲ ಡೂಪ್ಲಿಕೇಟು, ತಿದ್ದುಪಡಿ ಮಾಡಿ ಕಳಿಸುತ್ತಾನೆ. ಆಮೇಲೆ ಇದು 5 ಲಕ್ಷ ರೂಪಾಯಿದು ಚೆಕ್, ಮೊನ್ನೆ ಬೋನ್ಸ್ ಆಗಿರೋದು 5 ಲಕ್ಷ ರೂಪಾಯಿ ಚೆಕ್ಸು. ಇದು ಸಹ ಅರ್ಧ ಗಂಟೆಯಲ್ಲಿ ಬರುತ್ತಂತ. 3 ದಿವಸ ಉಪವಾಸ ಸತ್ತಿದ್ದಾರೆ. ರಂಜಾನ್ ಹಬ್ಬ ಮಾಡಿಲ್ಲ ಸರ್ ಅವರು, ರಂಜಾನ್ ಹಬ್ಬನೂ ಮಾಡಿಲ್ಲ. ಅವ್ರ ಮನೆಗೆ ಸತ್ತಿದ ಮನೆ ಹಾಕ್ಬಿಟ್ಟೈತೆ ಅವ್ರ ಮನೆ ನೋಡಿ. ಅವ್ರ ಮಗನೂ ವಿಷ ಕುಡಿತೀನಿ ಅಂತ ಕೂತಿದ್ದಾನೆ ನೋಡಿ. ಇದು ಒಂದು 5 ಲಕ್ಷ ರೂಪಾಯಿ ಚೆಕ್, ಇದು ಬೋನ್ಸ್ ಆಗಿದೆ ನೋಡಿ. ನೋಡಿ ಇದು
ಪ್ರತಿಯೊಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಸರ್, ಇದು ಬ್ಯಾಂಕ್ ಸ್ಟೇಟ್ಮೆಂಟು ಪ್ರತಿ ಅವನಿಗೆ ದುಡ್ಡು ಹಾಕಿರೋದು, ಅವನ ಅಕೌಂಟಿಗೆ ಹಾಕಿರೋದು ಪ್ರತಿಯೊಂದೂ ನಾವು ಜೆರಾಕ್ಸ್ ಮಾಡಿ ಇಕ್ಕಿದ್ದೀವಿ. ಅವನ ಅಕೌಂಟ್ ಸ್ಟೇಟ್ಮೆಂಟ್, ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ತಗೊಂಡಿದ್ದೀವಿ. ಪ್ರತಿಯೊಂದು ನೋಡಿ, ಇದೆಲ್ಲ ಅವಂದೇ, ಎಲ್ಲ ಹಣ ಹಾಕಿರೋದು ಅವನಿಗೆ, ಎಲ್ಲರನ್ನೂ ಸಾಲ ಮಾಡಿ ಹಾಕಿರೋದು. ಭಾಳ ಅಯ್ಯೋ ಅನ್ನಿಸ್ಬಿಟ್ಟು ನೋಡಿ, ಪ್ರತಿಯೊಂದು ಡಾಕ್ಯುಮೆಂಟ್ ನಮ್ಮ ತಾವು ಇದ್ದಾವೆ. ನೀವು ಮಾಧ್ಯಮ ಮಿತ್ರರು ಕಾನೂನು ರೀತಿಯಲ್ಲಿ ಇವನಿಗೆ ಕಠಿಣ ಕ್ರಮವಾಗಬೇಕು. ಇಂಥವ್ರು ಬೇರೆಯವ್ರಿಗೆ ಯಾರಿಗೂ ಮೋಸ ಮಾಡಬಾರ್ದು ಸರ್. ಬಡವರು ಮಕ್ಕಳು ಎಲ್ಲೋ ಓದಿಸಿ ಎಲ್ಲೋ ಒಂದು ಒಳ್ಳೆ ಹುದ್ದೆ ಕೊಡಿಸ್ತಾರಂತ ಏನೋ ಸಾಲ ಮಾಡೋ ಹಿಂಗೆ ಮಾಡ್ತಾರೆ, ಮೋಸ ಮಾಡಿ ಹೋಗಿದ್ದಾರೆ. ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ಅವನಿಗೆ ಶಿಕ್ಷೆ ಹಾಕಬೇಕು ಅಂತ ನಮ್ಮ ಇದು. ಆಮೇಲೆ ಇವ್ರ ದುಡ್ಡು ಸಿಗ್ಲೇಬೇಕು ಸರ್, ಯಾವ ಕಂಪ್ನಿಗೆ ಕೊಟ್ಟಿದ್ದ ನೀನು? ಪಾವಗಡದ ಮಾರುತಿ ನಾಯ್ಕ್ ಈಗ ತಲೆ ಮರೆಸಿಕೊಂಡಿದ್ದು, ಈತನ ವಿರುದ್ಧ ತುಮಕೂರು ನಗರದ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನೇ ಆಗ್ಲಿ, ಇಂದು ಮುಂದು ನೋಡದೆ ಇಂತಹ ಮಕ್ಮಲ್ ಟೋಪಿ ಹಾಕುವವರ ಮಧ್ಯೆ ಹುಷಾರಾಗಿರಿ.